ಒಮ್ಮೆ ಸಾಧುಗಳೊಬ್ಬರು ಬೋಧನದಲ್ಲಿ ಶ್ರೀಮಾತೆಯವರ ಬಳಿಗೆ ಬಂದು ಇದ್ದರು. ಅವರಿಂದ ಏನೋ ಒಂದು ತಪ್ಪು ನಡೆದು ಹೋಗಿತ್ತು, ಪ್ರಾಯಶಃ ವಿಧೇಯತೆಗೆ ಸಂಬಂಧಪಟ್ಟಂತೆ. ಆದ್ದರಿಂದ ಸಂಘದ ಮಹಾಧ್ಯಕ್ಷರಾದ ಬ್ರಹ್ಮಾನಂದರು ಇತರ ಹಿರಿಯರು ಇವರಿಗೆ ಬೇಲೂರು ಮಠಕ್ಕೆ ಬಂದು ಇರುವಂತೆ ಆದೇಶಿಸಿದರು. ಆದರೂ ಆ ಸಾಧುಗಳು ಅವರ ಮಾತನ್ನು ಕೇಳದೆ ಉದ್ಬೋಧನದಲ್ಲೇ ಇದ್ದು ಬಿಟ್ಟರು. ಕ್ಷಮಾಮೂರ್ತಿಯಾದ ಶ್ರೀಮಾತೆಯವರ ಆಶ್ರಯದಿಂದ ದೂರವಾಗಲು ಇಷ್ಟವಿಲ್ಲದೆ, ಆದರೆ ಇದು ಈಗ ಇನ್ನೊಂದು ತಪ್ಪಾದಂತಾಯಿತು. ಈಗ ಶ್ರೀಮಾತೆಯವರೇ ಬುದ್ಧಿ ತಿಳಿದರೆ ಸರಿಪೋಗಿತ್ತು ಎಂದು ಭಾವಿಸಿ ಸ್ವಾಮಿ ಶಾರದಾನಂದರು ಒಂದು ದಿನ, ಅಮ್ಮ, ಈತ ಸ್ವಾಮಿ ಬ್ರಹ್ಮಾನಂದರ ಮಾತನ್ನು ಹಾಗೂ ನಮ್ಮಗಳ ಮಾತನ್ನು ಅಲಕ್ಷ್ಯ ಮಾಡಿದ್ದಾನಲ್ಲ, ಕನಿಷ್ಠ ಪಕ್ಷ ಬ್ರಹ್ಮಾನಂದರ ಮಾತಿಗೆ ಮನ್ನಣೆ ಕೊಡುವುದಕ್ಕಾದರೂ ಬೇಲೂರು ಮಠಕ್ಕೆ ಒಂದೆರಡು ದಿನಗಳ ಮಟ್ಟಿಗೆ ಹೋಗಿದರೆ ಚೆನ್ನಾಗಿತ್ತು ಎಂದು ಸೂಚಿಸಿದರು. ಶ್ರೀಮಾತೆಯವರು ಆಗ ಏನೂ ಪ್ರತಿ ನುಡಿಯಲಿಲ್ಲ. ಆದರೆ ಕೆಲ ದಿನಗಳ ಬಳಿಕ ತಾವೇ ಆ ವಿಷಯವನ್ನೆತ್ತಿ ಶಾರದಾನಂದರಿಗೆ ಕೇಳಿದರು. ನೋಡು, ನಾನೇ ಅನೇಕ ಬಾರಿ ಅವನಿಗೆ ಹೇಳಿ ನೋಡಿದೆ, ಬೇಲೂರು ಮಠಕ್ಕೆ ಹೋಗಿರು ಅಂತ. ಆದರೂ ಅವನು ಕೇಳಲಿಲ್ಲ. ಹಿರಿಯರ ಮಾತನ್ನು ಪಾಲಿಸಬೇಕಾದ್ದೇ ಧರ್ಮ, ನಿಜ. ಆದರೆ ಸತ್ಯ ಸಂಗತಿ ಎಂದರೆ ಈತನಿಗೆ ಕೆಲಸ ಕಾರ್ಯ ಮಾಡುವುದಕ್ಕೆ ಮನಸ್ಸಿಲ್ಲ. ಕೆಲಸ ಮಾಡದೇ ಇದ್ದರೆ ಮನಸ್ಸು ಆರೋಗ್ಯವಾಗಿರುತ್ತದೆಯೇ? 24 ಗಂಟೆಯೂ ಜಪ ಧ್ಯಾನ ಮಾಡಲು ಸಾಧ್ಯವೇ? ಆದ್ದರಿಂದ ಒಂದಿಷ್ಟು ಉಪಯುಕ್ತ ಕೆಲಸ ಕಾರ್ಯಗಳನ್ನು ಮಾಡುತ್ತಿರಬೇಕು. ಅದು ಮನಸ್ಸನ್ನು ಒಳ್ಳೆಯ ಸ್ಥಿತಿಯಲ್ಲಿಡುತ್ತದೆ. ಆದರೆ ತುಂಬ ಗಮನಾರ್ಹ ಸಂಗತಿ ಏನೆಂದರೆ, ಆ ಸಾಧುಗಳು ಸ್ವತಃ ತಮ್ಮ ಮಾತನ್ನು ಇದ್ದ ವಾತ್ಸಲ್ಯವೇನೂ ಕಡಿಮೆಯಾಗಲಿಲ್ಲ.